ನಮಸ್ಕಾರಗಳು ಸ್ನೇಹಿತರೆ. ಇವತ್ತು ನಾವು ನಿಮ್ಮ ಮುಂದೆ ತರುತ್ತಿದ್ದೇವೆ ಒಂದು ಹೃದಯ ತಟ್ಟುವಂತಹ ಕಥೆಯಾಗಿದೆ. ಇದು ಬೆಂಗಳೂರಿನ ಮೂಲದ 38 ವರ್ಷದ ಸುಮಾ ಅವರ ಜೀವನ ಕಥೆಯಾಗಿದೆ. ಫ್ರೆಂಡ್ಸ್, ಇವರ ಪರಿಚಯವನ್ನು ನಾವು ನೋಡೋದಾದ್ರೆ, ಸುಮಾ ಒಬ್ಬ ಚೆಂದದ, ನಗುವುಳ್ಳ, ಶಿಕ್ಷಣ ಪಡೆದ, ಸ್ವತಂತ್ರವಾಗಿ ಜೀವನವನ್ನು ನಡೆಸುವ ಒಂದು ಪ್ರೊಫೈಲ್ ಆಗಿದೆ. ಅವರು ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ HR ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಜೀವನದಲ್ಲಿ ಎಲ್ಲವನ್ನ ತಾನೇ ಸಾಧಿಸಿದ ಹೆಮ್ಮೆಯ ಅವರದ್ದು ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಇವರ ಹಿಂದಿನ ಮದುವೆಯ ಬಗ್ಗೆ ಮತ್ತು ಇವರ ಹೋರಾಟವನ್ನು ನಾವು ನೋಡೋದಾದ್ರೆ, ಸುಮಾ ಅವರ ಜೀವನದ ಮೊದಲ ಅಧ್ಯಾಯದಲ್ಲಿ ಮದುವೆಯೂ ನಡೆದಿತ್ತು. ಆದರೆ ದುರಾದೃಷ್ಟವಶವಾಗಿ ಅವರ ಪತಿ ಹೆಚ್ಚು ಅರ್ಥೈಸದೆ ಜಗಳಗಳಿಂದಾಗಿ ಆ ಸಂಬಂಧ ಮುರಿದು ಹೋಯಿತು ಎಂದು ತಿಳಿಸಲಾಗ್ತಿದೆ. ಆ ನೋವು, ಆ ಏಕಾಂಗಿ ಬದುಕು, ಇದನ್ನೆಲ್ಲ ಅವರು ತಾಳ್ಮೆಯಿಂದ ಎದುರಿಸಿ ಮತ್ತೆ ನಗುವಂತೆ ಕಲಿತರು ಎಂದು ತಿಳಿಸಲಾಗ್ತಿದೆ. ಹಾಗೆ ಇವರಿಗೆ ಈಗ ಒಬ್ಬರು ಸಂಗಾತಿ ಕೂಡ ಬೇಕಂತೆ. ಯಾರಾದರೂ ಒಬ್ಬ ಹುಡುಗ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಫ್ರೆಂಡ್ಸ್, ಹಾಗೆ ಇವರ ಕಷ್ಟಗಳನ್ನು ನಾವು ನೋಡೋದಾದ್ರೆ, ಕುಟುಂಬದಿಂದಲೂ ಕೆಲವೊಂದು ಟೀಕೆಗಳು, ಸಮಾಜದಿಂದ ಒತ್ತಡಗಳು, ಇವೆಲ್ಲದರ ಮಧ್ಯೆ ಸುಮಾ ತನ್ನ ಕೆಲಸ, ತಮ್ಮ ಹೃದಯ ಮತ್ತು ತಮ್ಮ ಕನಸುಗಳೊಂದಿಗೆ ಮುಂದೆಯನ್ನ ನಡೆದರು. ಆದರೆ ಒಳಗಿನಿಂದ ಮಾತ್ರ ಯಾರಾದರೂ ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವವರಿದ್ದರೆ ಎಷ್ಟು ಚೆನ್ನಾಗಿತ್ತು ಅನ್ನುವ ಬಯಕೆ ಇನ್ನೂ ಜೀವಂತವಾಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವರು ಇಷ್ಟಪಡುವಂತಹ ಸಂಗಾತಿ ಈ ರೀತಿ ಇರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸುಮಾ ಅವರಿಗೆ ಬೇಕಾಗಿರುವುದು ಪ್ರಾಮಾಣಿಕ, ಅರ್ಥ ಮಾಡಿಕೊಳ್ಳುವ, ಮನಸ್ಸಿನಲ್ಲಿ ಶಾಂತಿ ಇರುವ ವ್ಯಕ್ತಿ ಎಂದು ಕೇಳಿಕೊಂಡಿದ್ದಾರೆ. ವಯಸ್ಸು 38ರಿಂದ 45 ಒಳಗೆ ಇದ್ದರೆ ಸಾಲದು. ಮದುವೆ ಜೀವನದಲ್ಲಿ ಒಬ್ಬರೊಬ್ಬರನ್ನ ಗೌರವಿಸಿ ಬದುಕುವ ನಂಬಿಕೆ ಇರಬೇಕು ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಇವರ ಭಾವನಾತ್ಮಕವಾದ ಹೃದಯದ ಮಾತನ್ನು ನಾವು ನೋಡೋದಾದ್ರೆ, ಅವರು ಹೇಳುವಂತಹ ಮಾತು ಒಂದೇ: ನನ್ನ ಬದುಕು ತೀರಾ ಮುರಿದು ಹೋಗಿಲ್ಲ, ನನಗೆ ಇನ್ನೂ ತುಂಬ ಪ್ರೀತಿ ಕೊಡಲು, ಕಾಳಜಿಯನ್ನು ತೋರಿಸಲು ಹೃದಯ ಇದೆ. ಯಾರಿಗಾದರೂ ನಿಜವಾಗಿಯೂ ನನ್ನನ್ನು ಸಂಪರ್ಕಿಸಬೇಕು ಅಂದರೆ ಬನ್ನಿ, ನಾನು ಜೀವನದಲ್ಲಿ ಮತ್ತೊಮ್ಮೆ ನಗಲು ಸಿದ್ಧಳಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ನಿಜವಾಗಿಯೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.